ಕ್ರಿಸ್ಪಿ ಕಾರ್ನ್ ಮಂಚೂರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಹೆಲ್ದಿಯಾಗೂ ಇರುತ್ತೆ ಮತ್ತು ತುಂಬ ರುಚಿಯಾಗೂ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಯಾವುದೇ ರೀತಿ ಭಯ ಇಲ್ದಂಗೆ ಆರಾಮಾಗಿ ಕೊಡ್ಬೋದು. ಯಾಕೆ ಅಂದರೆ ಇದಕ್ಕೆ ಮೈದಾ ಹಸಿಟ್ಟು ಯೂಸ್ ಮಾಡಲ್ಲ ಮತ್ತು ಕಾರ್ನ್ಫ್ಲೋರ್ ಯೂಸ್ ಮಾಡಲ್ಲ. ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿರುವಂಥ ಕಾರ್ನಿಗೆ ಗೋಧಿ ಹಸಿಟ್ಟು ಮತ್ತು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅಕ್ಕಿ ಹಸಿಟ್ಟು ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಿಟ್ಟಿರುವಂಥ ಕಾರ್ನ ಎಣ್ಣೆಗೆ ಬಿಟ್ಟು ನಮ್ಗೆ ಎಷ್ಟು ಕ್ರಿಸ್ಪಿ ಬೇಕೋ ಅಷ್ಟು ಕ್ರಿಸ್ಪಿಯಾಗಿ ಕರ್ತ್ಕೋಬೇಕು. ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಿರುವಂಥ ಮೆಣಸಿನಕಾಯಿ ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಒಂದು ಟೊಮೊಟೊನ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಹೆಚ್ಚಿಟ್ಟಿರುವಂಥ ಮೆಣಸಿನಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ಮು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಸ್ವಲ್ಪ ಬೇಯಿಸಿದ್ದಾದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲ, ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಮತ್ತು ರುಬ್ಬಿಟ್ಟಿರುವಂಥ ಟೊಮೊಟೊ ಪೇಸ್ಟ್ನ ಹಾಕ್ಕೋಬೇಕು. ಇದೆಲ್ಲನೂ ಚೆನ್ನಾಗಿ ಬೇಯಿಸ್ಕೋಬೇಕು ಹಸಿ ವಾಸನೆ ಹೋಗೋ ಥರ. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಗೊಜ್ಜು ಥರ ಆಗಬೇಕಿದು. ಇದು ಚೆನ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ಉಪ್ಪು ಖಾರ ಎಲ್ಲನೂ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಕರ್ದಿಟ್ಟಿರುವಂಥ ಬೇಬಿಕಾರ್ನ್ ಮಂಚೂರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ನಂತರ ರುಚಿಯಾದ ಬೇಬಿಕಾರ್ನ್ ಮಂಚೂರಿ ಸವಿಯಲು ಸಿದ್ಧ. ಹೆಲ್ತಿ ಬೇಬಿಕಾರ್ನ್ ಮಂಚೂರಿ. ಮೈದಾ ಇಲ್ಲ, ಕಾರ್ನ್ಫ್ಲೋರ್ ಇಲ್ಲ, ಮೈದಾ ಇಲ್ಲ, ಏನಿಲ್ಲ. ಏನು ಮೀನು ಹೆಸರೇನಮ್ಮ? ಮೀನು ಏನು ಹೆಸರು? ಬೇಬಿಕಾರ್ನ್ ಮಂಚೂರಿ. ಅಚ್ಚಾ, ನೀವು ಡಯಟ್ ಕಾನ್ಶಿಯಸ್ ತಾನೆ, ಅದಕ್ಕೆ ಅದೇ ತರ ಡಯಟ್ಗೋಸ್ಕರ ಮಾಡಿದೀರಾ? ಏನೇನು ಉಪಯೋಗಿಸಿರ ಇದಕ್ಕೆ? ರೆಸಿಪಿ ಏನಿದೆ? ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಅದ್ರಲ್ಲಿ ರೆಸಿಪಿ ಇದೆ. ಹೌದಾ? ನೀವು ಮನೆಯವರೆಲ್ಲ ಮಾಡ್ಬೇಕು. ಈಗಲೇ ಮಾಡ್ಬಿಡ್ಲಾ? ಈಗಲೇ ಮಾಡಿ. ಇನ್ನು ತಿಂದೇ ಇಲ್ಲಲ್ಲಮ್ಮ? ಟೇಸ್ಟ್ ಮಾಡ್ಬಿಟ್ಟು ಮಾಡಿ. ಆಚೆ ಇರೋ ಥರನೇ ಇದೆಯಾ ಅಥವಾ ಇನ್ನೇನಾದ್ರೂ ಬೇಕನ್ಸುತ್ತಾ? ಇಲ್ಲ, ಚೆನ್ನಾಗಿದೆ. ಎಲ್ಲ ಕರೆಕ್ಟ್ ಇದೆ. ಆಚೆಗೆ ಇನ್ನೂ ಚೆನ್ನಾಗಿದೆ. ಕ್ರಿಸ್ಪಿ ಆಗಿದೆಯಾ? ಬಹಳ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಮ್ಮ. ಓಕೆ, ಸೊ ಇಷ್ಟ ಆಯ್ತು. ಸಬ್ಸ್ಕ್ರೈಬ್ ಟು ಪುಣ್ಯ ಎಸ್ ಗೌಡ ಯೂಟ್ಯೂಬ್ ಚಾನೆಲ್. ಹೆಂಗಿದೆ? ಚೆನ್ನಾಗಿದೆ. ಆಚೆಗಿಂತನೂ ಚೆನ್ನಾಗಿದೆ. ಹೆಂಗೆ? ಆಚೆಗೆ ಇನ್ನೂ ಚೆನ್ನಾಗಿದೆ.